ಸ್ವಲ್ಪ ಮಾಡಿದ್ರು ನೋಡಿ ಈ ಥರ ದವಾಖಾನೆ. ಈ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಬೆಳಿಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತೀರಾ. ಸದ್ಯಕ್ಕೆ ನಾನು ನಮ್ಮ ಕರ್ನಾಟಕದಿಂದ ತಮಿಳ್ನಾಡಿಗೆ ಬಂದು ತಮಿಳ್ನಾಡಿನ ದಿಂಬಮ್ ಘಾಟಲ್ಲಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ರೋಡ್ ತುಂಬ ಡೇಂಜರಸ್ ರೋಡ್. ಹೌದು, ಈ ಒಂದು ಹೆಸರನ್ನ ನೀವು ಅಲ್ಲಲ್ಲಿ ಕೇಳಿರ್ತೀರಾ ವೀರಪ್ಪನ್ ಸ್ಟೋರಿಗಳಲ್ಲಿ. ಸೊ ಈ ಥರ ಕಾಣಿಸುತ್ತೆ ನೋಡಿ ದಿಂಬಮ್ ಘಾಟ್. ನಾನಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಕೇಳ್ಬೋದು. ಹೌದು, ನಾನು ಹೋಗ್ತಾ ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು. ನಡ್ಕೊಂಡು ಏನಕ್ಕಪ್ಪ ಹೋಗ್ತಾ ಇದ್ದೀವಿ ಅಂದರೆ, ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಗಾಡಿಗಳು ಜಾಮ್ ಆಗಿ ಅಲ್ಲಲ್ಲೇ ನಿಂತ್ಬಿಟ್ಟಿದ್ದಾವೆ. ನೋಡೋಣ ಬನ್ನಿ ಎಲ್ಲಿ ಏನಾಗಿದೆ, ಏನಕ್ಕೆ ಜಾಮ್ ಆಗಿದೆ ಅಂದ್ಬಿಟ್ಟು. 27 ಏರ್ಪಿನ್ ಬಂದಿದೆ ಈ ಒಂದು ದಿಂಬಮ್ ಘಾಟಲ್ಲಿ. ನಾವಿವಾಗ 12ರಲ್ಲಿದ್ದೀವಿ. ಇಲ್ಲಿ ನೋಡಿ ಏನು ಜಾಮ್ ಆಗಿದೆ. ಇಲ್ಲಿ ಎನಿ ಟೈಮ್ ನೋಡಿ ಇದೇ ಥರ ಜಾಮ್. ಯಾಕಂದರೆ ರೋಡ್ ಏನು ಅಷ್ಟೊಂದು ದೊಡ್ಡದಿಲ್ಲ. ರೋಡ್ ಇಲ್ಲಿ ಸಿಕ್ಕಾಪಟ್ಟೆ ಚಿಕ್ಕದಾಗಿರೋದ್ರಿಂದ ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಲೈನಕ್ಕೆ 1 ಕಿಲೋಮೀಟ್ರಿಂದ 10 ಕಿಲೋಮೀಟ್ರ್ ತನಕನೂ ಹೀಗೆ ನಿಂತ್ಕೊಳುತ್ತೆ ಒಂದೊಂದು ಟೈಮಲ್ಲಿ. ಅಂದರೆ ಎಲ್ಲ ಟೈಮಲ್ಲಿ ಈ ಥರ ಜಾಮ್ ಆಗೋಲ್ಲ. ಕೆಲವೊಂದು ಟೈಮಲ್ಲಿ ಇಲ್ಲಿ ಡ್ರೈವಿಂಗ್ ಮಾಡೋದು ಇಲ್ಲಿ ಡ್ರೈವ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ತುಂಬ ಕೇರ್ಫುಲ್ಲಾಗಿ ಮತ್ತು ನೋಡ್ಕೊಂಡು ಡ್ರೈವ್ ಮಾಡಬೇಕು. ಅಲ್ಲಿ ನೋಡಿ ಮಧ್ಯೆ ನೋಡ್ತಾರೆ ಕಾರ್ನವರಾಗಲಿ ಗೊತ್ತಿಲ್ಲದೆ ಆ ಥರ ನುಗ್ಗಿಸ್ಬಿಡ್ತಾರೆ. ಈ ಲೋಡ್ ಗಾಡಿಗಳು ಕೆಳಗಡೆಯಿಂದ ಬರೋವು ನಿಲ್ಲಿಸೋದಕ್ಕಾಗಲ್ಲ. ಅದಕ್ಕೋಸ್ಕರ ಲೋಡ್ ಗಾಡಿಗಳಿಗೆ ದಾರಿ ಕೊಟ್ಟು ಆ ಥರ ಓಡಿಸ್ಬೇಕಾಗುತ್ತೆ ನೋಡಿ ಈ ಒಂದು ದಿಂಬಮ್ ಘಾಟಲ್ಲಿ. ನಮ್ಮ ಕರ್ನಾಟಕದ ಗಡಿನಾಡು ಚಾಮರಾಜನಗರ ಜಿಲ್ಲೆಯ ರೈತರ ಎಲ್ಲ ಸರಕು ಸಾಮಗ್ರಿಗಳು ಇದೇ ರೂಟಲ್ಲಿ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಆಗೋದು. ಇಲ್ಲಿ ನೋಡ್ರಿ ಸುಮಾರು 12 ಕಿಲೋಮೀಟ್ರ್ ಜಾಮ್ ಆಗಿದೆ ಇವತ್ತು. ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ನಾವು ಹೋಗ್ತಾ ಇರೋದು ತಮಿಳ್ನಾಡಿನ ಫೇಮಸ್ ತರಕಾರಿ ಮಾರ್ಕೆಟಿಗೆ. ಹೌದು, ನಾನು ಮತ್ತು ನಮ್ಮ ಜೊತೆ ಇರೋ ಎಲ್ಲ ರೈತರು ಇವತ್ತು ತಮಿಳ್ನಾಡಿನ ತರಕಾರಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ನೀವು ತಗೊಳ್ಳೋ ತರಕಾರಿ ಇಲ್ಲಿ ಏನು ರೇಟಿಗೆ ಸಿಗುತ್ತೆ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಆದರೆ ಹೋಗೋ ದಾರಿಲಿ ಜಾಮ್ ಆಗಿಬಿಟ್ಟು ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಏನಾಗಿದೆ ಅಂತ. ಬಟ್ ಏನಾಗಿದೆ ಅಂತ ಗೊತ್ತಿಲ್ಲ. ಕೆಳಗೋಗಿ ನೋಡೋಣ ಬನ್ನಿ. ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಳಾದ್ದು ಏನಾಯ್ತು ಅಂದರೆ, ಇವತ್ತು ನನ್ನ ಟೈಮೇ ಸರಿ ಇಲ್ಲ ಅನಿಸುತ್ತೆ. ನನಗೇನು ಯೂಸ್ ಮಾಡ್ತಾಯಿದ್ದೆ ಆ ಮೈಕ್ ವರ್ಕೇ ಆಗ್ತಾಯಿಲ್ಲ. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾನು ಏನು ಮಾತಾಡಿದ್ದೀನಿ ಎಲ್ಲ ಸ್ಲೋ ಆಗಿ ಕೇಳಿಸ್ಬಿಟ್ಟಿದೆ, ಏನೂ ಸರಿಯಾಗಿ ಕೇಳಿಸ್ತಾ ಇಲ್ಲ. ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತುಂಬ ಕಷ್ಟಪಟ್ಟು ಮಾಡಿದ್ದೆ ಈ ಒಂದು ವೀಡಿಯೋನ. 2 ದಿನ ಮಾಡಿದ್ದೆ, ಆದರೆ ವಾಯ್ಸೇ ಬಂದಿಲ್ಲ ನೋಡಿ. ಟೈಮ್ ಸರಿ ಇಲ್ಲ ಅಂತಾರಲ್ಲ, ಅದು ಗೊತ್ತಾ ನಿಮಗೆ? ಅದಕ್ಕೆ ದೊಡ್ಡ ಎಕ್ಸಾಂಪಲೇ ನಾನು. ಬೆಳಿಗ್ಗೆನಾಗ ಇಷ್ಟೊಂದು ಸುಂದರವಾಗಿ ಕಾಣಿಸೋ ಈ ಒಂದು ರೋಡ್ ರಾತ್ರಿ ಹೊತ್ತು ತುಂಬ ಡೇಂಜರ್ ಆಗಿರುತ್ತೆ. ಯಾಕಂದರೆ ಕಾಡಲ್ಲಿರೋ ಪ್ರಾಣಿಗಳೆಲ್ಲ ರೋಡಿಗೆ ಬರ್ತವೆ. ಆನೆ, ಹುಲಿ, ಚಿರತೆ, ಪ್ರತಿಯೊಂದು ಕಾಡು ಪ್ರಾಣಿಗಳು ರೋಡಿಗೆ ಬಂದ್ಬಿಡ್ತವೆ. ಅದಕ್ಕೋಸ್ಕರನೇ ಇವಾಗ ರಾತ್ರಿ 9 ಗಂಟೆ ಮೇಲೆ ಈ ಒಂದು ರೋಡಲ್ಲಿ ಯಾವುದೇ ವಾಹನಗಳನ್ನು ಬಿಡಲ್ಲ. 9 ಗಂಟೆ ಕ್ಲೋಸ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ವೀರಪ್ಪನ್ ಜಾಸ್ತಿ ಕಾಲ ಕಳೆದಿರೋದು ಈ ಒಂದು ಸತ್ಯಮಂಗಲಂ ಫಾರೆಸ್ಟಲ್ಲೇ. ಇಲ್ಲೇನು ನೋಡ್ತಾ ಇದ್ದೀರಾ, ಈ ಫಾರೆಸ್ಟಲ್ಲೇ ಅಣ್ಣವರನ್ನು ಕಿಡ್ನ್ಯಾಪ್ ಮಾಡಿ ಸುಮಾರು ದಿನಗಳ ಕಾಲ ಈ ಕಡಲ್ಲೇ ಇರಿಸಿದ್ದು ಅನ್ನೋದು ಸುಮಾರು ಸಂದರ್ಶನಗಳಲ್ಲಿ ನಾವು ನೋಡಿದ್ದೀವಿ. ನಾವು ವೆಯ್ಟ್ ಮಾಡಿ ಸಾಕಾಯಿತು. ಎಲ್ಲ ಗಾಡಿಗಳು ಹಾಗೇ ನಿಂತಿದ್ವು. ನೋಡೋಣ ಏನಾಗಿದೆ ಕೆಳಗಡೆ ಅಂದ್ಬಿಟ್ಟು ಹಾಗೇ ನಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ. ಹಾಗೇ ಮುಂದೆ ಹೋದರೆ ಇಲ್ಲೊಂದು ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ ನೋಡಿ. ಹಾಗೇ ಹೋದರೆ ಫುಲ್ ಸತ್ಯಮಂಗಲಂ ಫಾರೆಸ್ಟೇ ಕಾಣಿಸುತ್ತೆ ಇಲ್ಲಿಂದ. ವಾವ್, ಎಂಥ ವ್ಯೂ ನೋಡ್ರಿ ಇದು. ನೀವೇನಾದರೂ ಬೆಳಿಗ್ಗೆನೇ ಇಲ್ಲಿಗೆ ಬಂದರೆ ಈ ದಿಂಬಮ್ ಘಾಟ್ ಫುಲ್ ಕ್ಲೌಡ್ ಇರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇವಾಗ ಬಿಸಿಲಿರೋದ್ರಿಂದ ಎಲ್ಲ ಕ್ಲಿಯರ್ ಆಗಿದೆ. ಒಂದು 4 ಕಿಲೋಮೀಟರ್ ನಡ್ಕ ಬಂದಿದ್ದೀವಿ. ಇನ್ನೂ ಪಾಪ ನಿಲ್ಸ್ಕೊಂಡೆ ಅವ್ರೆ. ಇನ್ನೂ ಜಾಸ್ತಿ ಬಂದಿದ್ದೀವ. ಇನ್ನೇನು ದಿಂಬನೇ ಇಳಗ್ಬಿಟ್ಟಿದ್ದೀವಿ ನಾವು ಅಷ್ಟೊತ್ತಿಂದ ನಡ್ಕ ಬಂದು. ಆದರೂ ಏನಾಗಿದೆ ಅಂತ ಗೊತ್ತಿಲ್ಲ, ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗಾಗಲೇ 27 ಸುತ್ತಲ್ಲಿ ಒಂದು 10-12 ಸುತ್ತು ನಡ್ಕೊಂಡೇ ಬಂದ್ಬಿಟ್ಟಿದ್ದೀವಿ. ಹಾಗೇ ಹೋಗ್ತಾ ಇದ್ರೆ ರಿಪೇರಿ ಆಗಿರೋ ಟೆಂಪ್ಗಳು ನಿಂತಿದ್ದಾವೆ. ಹಾಗೇ ಮುಂದೆ ಹೋದರೆ ನಮ್ಮ ಜನಗಳು ಸ್ವಲ್ಪ ಇಲ್ಲಿ ಕೂತಿದ್ರು. ಅಲ್ಲೇ ಸ್ವಲ್ಪ ಕೂತ್ಕೊಂಡು ಕಾಮಿಡಿ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಈ ಜಾಗಗಳೇನಾದರೂ ಬ್ರೇಕಿಗೆ ಏನಾದರೂ ಫೇಲ್ಯೂರ್ ಆಗೋದ್ರೆ ಡೈರೆಕ್ಟ್ ಹೋಗಿ ಕೆಳಗಡೆಗೆ ಹೋಗಿ ಮೇಲ್ಗಡೆಗೆ ಹೋಗ್ಬೋದು. ಕೊನೆಗೂ ನಮ್ಮ ಕೆಂಪಸ್ ಬಂತು. ಹೊರ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕದ ಬಸ್ ನೋಡೋದೇ ಒಂದು ಮಜಾ.
ಆದರೂ ಇಡೀ ಇಂಡಿಯಾದಲ್ಲೇ ನಮ್ಮ ಕರ್ನಾಟಕದ ಬಸ್ಸಿಗಿರೋ ಲುಕ್ಕು ಯಾವ ರಾಜ್ಯದ ಬಸ್ಗಳಿಗೂ ಇಲ್ಲ. ಅಲ್ಲಿ ನೋಡ್ರಿ, ಅದ್ರ ಲುಕ್ ನೋಡ್ರಿ, ವಾ. ಇಷ್ಟೊತ್ತಾದ್ಮೇಲೆ ನಮಗೊಂದು ವಿಷಯ ಗೊತ್ತಾಯಿತು, ಇಲ್ಲಿ ಜಾಮೇ ಆಗಿಲ್ಲ. ಕೆಳಗಡೆ ಜಾಮ್ ಆಗಿದೆ ಅಂದ್ಬಿಟ್ಟು ಮೇಲ್ಗಡೆ ನಿಲ್ಸ್ಕೊಂಡಿದ್ದಾರೆ, ಮೇಲ್ಗಡೆ ಜಾಮ್ ಆಗಿದೆ ಅಂದ್ಬಿಟ್ಟು ಕೆಳಗಡೆ ನಿಲ್ಸ್ಕೊಂಡಿದ್ದಾರೆ. ಬಟ್ ಎಲ್ಲೂ ಜಾಮೇ ಆಗಿಲ್ಲ, ಎಲ್ಲರೂ ಅಲ್ಲಲ್ಲ ನಿಲ್ಸ್ಕೊಂಡಿದ್ದಾರೆ. ಎಲ್ಲರೂ ಹೋದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಬಟ್ ಯಾರಿಗೂ ಗೊತ್ತೇ ಇಲ್ಲ ಈ ವಿಷಯ. ಏನು ಕೆಳಗಡೆ ಏನು ಜಾಮ್ ಆಗಿದೆ? ಅಲ್ಲಿ ಏನು ಜಾಮ್ ಆಗಿದೆ? ಹೌದಾ? ಬೆಂಗಳೂರು, ಇಲ್ಲಿಂದ ಬೆಂಗಳೂರಿಗೆ ಹೋಗುತ್ತಂತ ಇದು. ಐರಾವತ ತಾನೆ ಇದು? ಹಾಂ, ಐರಾವತ. ಕೊನೆಗೂ 1 hour 2 hours ವೆಯ್ಟ್ ಮಾಡಾದ್ಮೇಲೆ ಎಲ್ಲ ಜಾಮ್ ಕ್ಲಿಯರ್ ಆಗಿ ನಮ್ಮ ಕಾರ್ ಕೂಡ ಬಂತು. ನಮ್ಮ ಕಾರ್ ಹತ್ಕೊಂಡು ಇವಾಗ ಕೆಳಗಡೆಗೆ ಹೋಗ್ತಾ ಇದ್ದೀವಿ. ಕೆಳಗಡೆಗೆ ಹೋದ್ಮೇಲೆ ನಮಗೆ ಫಸ್ಟ್ ಸಿಗೋದು ಬಣ್ಣಾರಿ ಟೆಂಪಲ್. ಬನ್ನಿ, ಬಣ್ಣಾರಿ ಟೆಂಪಲ್ ತೋರಿಸ್ತೀನಿ ನಿಮಗೆ. ಅದಕ್ಕೂ ಹಿಂದೆನೇ ಈ ಒಂದು ಜಾಗ ನೋಡಿದಾಗ ನನಗೆ ಅಣ್ಣವ್ರ ಜ್ಞಾಪಕ ಬರ್ತಾರೆ. ಯಾಕಂದರೆ ವೀರಪ್ಪನ್ 108 ದಿನಗಳ ನಂತರ ಅಣ್ಣವರನ್ನು ರಿಲೀಸ್ ಮಾಡಿದ್ದು ಇದೇ ಜಾಗದಲ್ಲಿ. ಇದೇ ನೋಡ್ರಿ ಬಣ್ಣಾರಿ ಟೆಂಪಲ್. ನಮಗೆ ಮಾದಪ್ಪನ ಬೆಟ್ಟ ಹೆಂಗೋ ಇಲ್ಲಿಯವ್ರಿಗೆ ಬಣ್ಣಾರಿ ಟೆಂಪಲ್ ಅದೇ ಥರ ಪವರ್ಫುಲ್ ದೇವಸ್ಥಾನ. ಓಕೆ, ಇವಾಗ ಬಣ್ಣಾರಿ ಅಮ್ಮನ ಆಶೀರ್ವಾದ ಪಡ್ಕೊಂಡು ಹಾಗೇ ಮುಂದೆ ಹೋದರೆ ನಮ್ಗೆ ಇವಾಗ ಭವಾನಿ ಸಾಗರ ಸಿಗುತ್ತೆ. ಇದು ದಿಂಬದಿಂದ, ಅಂದರೆ ನಾವು ಅಲ್ಲಿದ್ವಲ್ಲ, ದಿಂಬದಿಂದ ಕೂಡ ಈ ಒಂದು ಭವಾನಿ ಸಾಗರ ಕಾಣಿಸುತ್ತೆ. ಇಲ್ಲಿ ನೋಡಿ, ಈ ಥರ ಕಾಣಿಸುತ್ತೆ ನೋಡಿ. ಇಲ್ಲಿ ನಿಮಗೆ ತಿನ್ನೋದಕ್ಕೆ ಎಲ್ಲ ಥರ ಫಿಶ್ಗಳು ಸಿಗ್ತವೆ. ನೀವು ಮೀನು ತಿನ್ನೋರಾಗಿದ್ದರೆ ಎಲ್ಲ ಥರ ಮೀನುಗಳಲ್ಲಿ ಸಿಗ್ತವೆ. ಮೀನುಗಳನ್ನೆಲ್ಲ ತಿನ್ಕೊಂಡು ಇಲ್ಲಿಂದ ಹೋಗ್ಬೋದು. ನಾವು ಎಲ್ಲಿಗಪ್ಪ ಹೋಗ್ತಾ ಇದ್ದೀವಿ ಅಂದರೆ, ಹೌದು, ನಾವು ಹೋಗ್ತಾ ಇರೋದು ಮೇಟುಪಾಳ್ಯಂ. ಮೇಟುಪಾಳ್ಯಂ ಕೇಳಿದ್ದೀರಾ? ನಮ್ಮ ತಮಿಳ್ನಾಡಿಗೆ ಅಂದರೆ ನಮಗೆ ಹತ್ತಿರವಾಗಿರೋ ಮಾರ್ಕೆಟ್ ಅಂದರೆ ಮೇಟುಪಾಳ್ಯಂ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಮೇಟುಪಾಳ್ಯ ಯಾವ ಥರ ಇರುತ್ತೆ ತೋರಿಸ್ತೀನಿ ನಿಮಗೆ. ನೋಡ್ರಿ, ಇದೇ ಮೇಟುಪಾಳ್ಯ. ಫೈನಲಿ ಬಂದು ಸೇರಿದ್ದೀವಿ. ನಾವಿವಾಗ ಬಂದಿರೋದು ಬೆಳ್ಳುಳ್ಳಿ ಮಾರ್ಕೆಟಿಗೆ. ಬೇರೆ ಬೇರೆ ತರಕಾರಿ ಮಾರ್ಕೆಟ್ಗಳು ಇಲ್ಲಿಂದ ಹತ್ರನೇ, ಆದರೆ ನಾವಾಗ ಬಂದಿರೋದು ಬೆಳ್ಳುಳ್ಳಿ ಆಗಿರೋದ್ರಿಂದ ಬೆಳ್ಳುಳ್ಳಿ ಮಾರ್ಕೆಟಲ್ಲಿದ್ದೀವಿ. ನೋಡೋಣ, 1 kg ಬೆಳ್ಳುಳ್ಳಿ ಇಲ್ಲಿ ನೋಡ್ಬೋದು ಏನೇನು ರೇಟ್ಗೆ ಹೋಗಿದ್ದಾವೆ ಅಂತ. 300, 350, 400, 450, 500 ತನಕನೂ ಹೋಗಿದ್ದಾವೆ. ನಮ್ಮ ಬೆಳ್ಳುಳ್ಳಿ ಏನು ರೇಟಿಗೆ ಹೋಗುತ್ತೆ ನೋಡೋಣ. ನಮ್ಮೂರಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಸಿಕ್ಕಾ ಬಟ್ಟೆ ಇಟ್ಟು ಈ ಸುಡೋ ಬಿಸಿಲಿಗೆ ತಣ್ಣಗೇನಾದರೂ ಕುಡಿಯೋಣ ಅಂದ್ಬಿಟ್ಟು ಒಂದು ಜ್ಯೂಸ್ ಅಂಗಡಿಗೆ ಬಂದಿದ್ದೀವಿ. ಇಲ್ಲಿ ಜ್ಯೂಸ್ ಎಲ್ಲ ಕುಡ್ಕೊಂಡು ಹಾಗೆ ಸೀದಾ ಊಟಕ್ಕೆ ಹೊರಟ್ವಿ. ಊಟ ಆಯ್ತಾ ನಿಮ್ಮದು? ಬಟ್ ಇಲ್ಲಿ ಹೋಟೆಲ್ ಹುಡ್ಕೋದು ತುಂಬ ಕಷ್ಟ. ಯಾಕಂದರೆ ಎಲ್ಲ ನಾನ್ ವೆಜ್ ಹೋಟೆಲ್ಗಳೇ. ವೆಜ್ ಹೋಟೆಲ್ಗಳು ಸಿಕ್ಕೋದು ಸ್ವಲ್ಪ ರೇರ್. ಆದರೂ ಹುಡ್ಕೊಂಡು ಒಂದು ಹೋಟೆಲ್ ಹುಡ್ಕೇ ಬಿಟ್ವಿ. ಫೈನಲಿ ಬಂದಿದ್ದೀವಿ ಹೋಟೆಲ್ಗೆ. ಇದು ಫುಲ್ ಮೀಲ್ಸ್ ಅಂತೆ. ನಾವು ಎಷ್ಟು ಬೇಕಾದರೂ ತಿನ್ಬೋದು. ಒಂದು ಊಟಕ್ಕೆ 100 ರೂಪಾಯಿ. ಇಲ್ಲಿ ನಾವು ಬೇಡ ಅಂದರೂ ಹಾಕ್ತಾರೆ. ಎಷ್ಟಾದರೂ ಧನ ತಿಂದಾಗ ತಿನ್ಬೋದು. ಇಲ್ಲಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಹಾಗೇ ಹೊರಗಡೆಗೆ ಬಂದರೆ ನೋಡಿ ಈ ಥರ ಕಾಣಿಸುತ್ತೆ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಊಟಿ. ಇಲ್ಲಿಂದ 45 ಕಿಲೋಮೀಟ್ರ್ ಇದೆ ಅಷ್ಟೇ. 1 hour ಜರ್ನಿ ಮಾಡ್ಕೊಂಡು ಹೋದರೆ ನಾವು ಊಟಿಗೆ ಹೋಗ್ಬೋದು. ಬಟ್ ಇವಾಗ ಊಟಿಗೆ ಹೋಗೋದು ಬೇಡ. ಸದ್ಯಕ್ಕೆ ನಮ್ಮ ಬೆಳ್ಳುಳ್ಳಿ ಏನು ರೇಟಿಗೆ ಹೋಯ್ತು ನೋಡೋಣ ಬನ್ನಿ. ಸೀದಾ ನಡ್ಕೊಂಡು ಮಾರ್ಕೆಟಿಗೆ ಬಂದ್ವಿ. ಆದರೆ ಇಲ್ಲಿ ಬೆಳ್ಳುಳ್ಳಿ ಮಾರೋ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇರಲಿಲ್ಲ. ಯಾಕಂದರೆ ಇವತ್ತು 15ರಿಂದ 20 ಸಾವಿರ ರೈತರು ಬೆಳ್ಳುಳ್ಳಿ ಹಾಕೋ ಬಂದಿದ್ದು. ಅವ್ರದ್ದೆಲ್ಲ ಮಾರ್ಬಿಟ್ಟು ಬರೋ ತನಕ ಎಷ್ಟೊತ್ತಾಗುತ್ತೆ ಏನೋ, ಅಲ್ಲಿ ತನಕ ನಾವು ಕಾಯ್ಕೊಂಡಿರಬೇಕು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ದಿನಕ್ಕೆ ಸಾವಿರಾರು ರೈತರು, ಲಕ್ಷಾಂತರ ಮೂಟೆಗಳು, ಕೋಟ್ಯಾಂತರ ವ್ಯವಹಾರ ನಡೆಯೋ ಈ ಮಾರ್ಕೆಟು ಎಷ್ಟು ದೊಡ್ಡದಾಗಿದೆ ಅಂತ. ಆ ಮಾರ್ಕೆಟಿಗೆಲ್ಲ ನೋಡಿ ಅಪ್ಪನೇ ಓನರ್. ನಮಸ್ತೆ. ಚೆನ್ನಾಗಿರ್ತೀರಾ? ಟೈಮ್ ಸುಮಾರು 7 ಗಂಟೆ ಆಯಿತು. ಇನ್ನೂ ವ್ಯಾಪಾರ ಆಗೇ ಇಲ್ಲ. ಇದೇ ನೋಡ್ರಿ ನಮ್ಮ ಬೆಳ್ಳುಳ್ಳಿ. ಇದು ಸದ್ಯಕ್ಕೆ ಆಗಲ್ಲ ಅನ್ಸುತ್ತೆ, ಇನ್ನು ಲೇಟ್ ಆಗುತ್ತೆ. ಇವಾಗ ಹೊರಗಡೆಗೆ ಹೋಗಿ ಏನಾದರೂ ತಿನ್ಕೊಬರೋಣ ಬನ್ನಿ. ಇಲ್ಲಿಗೆ ಬರೋರು ದುಡ್ಡನ್ನು ಬೇಕಾದರೆ ಮರ್ತ್ಬಿಟ್ಟು ಹೋಗ್ತಾರೆ. ಆದರೆ ಇಲ್ಲಿ ಸಿಗೋ ಊಟಿ ಫ್ರೆಶ್ ಖಾರ ಮತ್ತು ಫ್ರೆಶ್ ವರ್ಕಿನ ಮರೆಯಲ್ಲ. ಅಷ್ಟೊಂದು ಡಿಮ್ಯಾಂಡ್ ಮತ್ತು ಅಷ್ಟೊಂದು ಫೇಮಸ್ ಇಲ್ಲಿ. ಇದನ್ನು ಇಲ್ಲಿಂದ ತಗೊಂಡು ಹೋಗ್ತಾರೆ. ನಾವು ತಗೋಬೇಕು ಅಂದ್ಬಿಟ್ಟು ಸುಮಾರು ಅಂಗಡಿಗಳು ತಿರುಗಿದ್ವಿ. ಎಲ್ಲ ಕ್ಲೋಸ್. ಯಾಕಂದರೆ ಆಲ್ರೆಡಿ ಎಲ್ಲ ಖಾಲಿಯಾಗಿತ್ತು. ನಾವು ಸುಮಾರು ಅಂಗಡಿ ತಿರುಗಿಬಿಟ್ಟು ಫೈನಲಿ ತಗೊಂಡು ಹೋಗ್ತಾ ಇದ್ದೀವಿ. ಇದನ್ನೆಲ್ಲ ಮುಗಿಸೋ ಅಷ್ಟೊತ್ತಿಗೆ ರಾತ್ರಿ 10 ಗಂಟೆ 11 ಗಂಟೆ ಆಗೋಯ್ತು. ಇನ್ನೇನು ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಟೆಲ್ಗೆ ಹೋದ್ವಾ. ಹೋಟೆಲಲ್ಲಿ ಬೇರೆ ಏನಿಲ್ಲ, ಪೂರಿ ಪರೋಟ ಮತ್ತು ಈ ರೋಸ್ಟ್ ಮಾತ್ರ ಇರೋದು.
ಇದನ್ನೇ ತಿನ್ಕೊಂಡು ವಾಪಸ್ ನಮ್ಮ ಮಾರ್ಕೆಟ್ಗೆ ಹೋದ್ವಿ. ಹೋಗ್ಬೇಕಾದ್ರೆ ಗಿಜಿ ಗಿಜಿ ಅಂತಿದ್ದು ರೋಡು, ವಾಪಸ್ ಬರಬೇಕಾದ್ರೆ ಫುಲ್ ಖಾಲಿ. ಹಾಗೆ ನಮ್ಮ ಮಾರ್ಕೆಟಿಗೆ ಬಂದರೆ ಯಾರಿಗೂ ಎನರ್ಜಿನೇ ಇರಲಿಲ್ಲ. ಅವ್ರಿಗೂ ವೆಯ್ಟ್ ಮಾಡಿ ಎನರ್ಜಿ ಎಲ್ಲ ಲಾಸ್ ಆಗಿ ಒಬ್ಬೊಬ್ಬರು ಒಂದೊಂದು ಮೂಟೆ ಮೇಲೆ ಬಿದ್ಕೊಂಡಿದ್ದಾರೆ. ಇವ್ರು ಮನ್ಸು ಮಾಡಿದ್ರೆ 5 ಸ್ಟಾರ್ ಹೋಟೆಲಲ್ಲಿ ಮಲಗ್ಬೋದು. ಯಾಕಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದು ಬೆಳ್ಳುಳ್ಳಿ, ಈ ಒಂದು ಬೆಳ್ಳುಳ್ಳಿಗೆ 20 ರೂಪಾಯಿ, 1 kgಗೆ 400-500 ಆದರೆ ಇಲ್ಲಿ ತಂದಿರೋ ಇಷ್ಟು ಬೆಳ್ಳುಳ್ಳಿನ ಮಾರಿದ್ರೆ ಇವರೇ ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳು. ಆದರೂ ಈ ಥರ ಮಲಗಿದ್ದಾರೆ ಅಂದರೆ ಇದಕ್ಕೆಲ್ಲ ಕಾರಣ ನಾವು ರೈತರು. ಇಲ್ಲಿ ನೋಡ್ರಿ ಟೀ ಮಾಡ್ತಾವ್ರೆ. ನೈಟ್ 12 ಗಂಟೆ, ನೈಟ್ 1 ಗಂಟೆ ಟೀ ಮಾಡ್ತಾವ್ರೆ ನೋಡ್ರಿ ಇಲ್ಲಿ. ನಾವು ಇಷ್ಟೋ ತನಕ ವೆಯ್ಟ್ ಮಾಡಿದ್ವಿ. ಬರ್ತಾರೆ ಮಾರೋದಕ್ಕೆ ಅಂದ್ಬಿಟ್ಟು. ಮನೆಗೂ ಬರ್ನೇ ಇಲ್ಲ ಇನ್ನು. ಇಲ್ಲಿ ನೋಡಿ ಟೈಮ್ ಇವಾಗ ನೋಡಿ 1 ಗಂಟೆ 4 ನಿಮಿಷ ನೈಟ್. ಇನ್ನೂ ಸುತ್ತಕೊಂಡೇ ಇದ್ದೀವಿ, ಇನ್ನು ವ್ಯಾಪಾರ ಮಾತ್ರ ಆಗಿಲ್ಲ. ಹೊರಗಡೆ ಬಿಡುತ್ತೆ ನೋಡ್ರಿ. ನೀರಿಗೆ ಖಾರ ಪುಡಿ ಹಾಕ್ಬಿಟ್ಟು ಕಲ್ಸ್ಕೊಂಡು ಕುಡ್ದಾಗಿದೆ. ಇದು ಅಷ್ಟೊಂದು ಖಾರ ಟೀ ಇದು, ಆದರೂ ಅಷ್ಟೊಂದು ಖಾರ. ಇಲ್ಲಿ ನೋಡ್ರಿ, ಕೊನೆಗೂ ಬೆಳಗಿನ ಜಾವ 3 ಗಂಟೆಯಲ್ಲಿ ವ್ಯಾಪಾರ ಆಗ್ತಾ ಇದೆ. ಇಲ್ಲಿ ನೋಡ್ತಿರ್ಬೋದು ಏನೇನು ರೇಟಿಗೆ ಹೋಗಿದೆ ಅಂತ. 370, 280, 170 ನೋಡಿ, ಈ ಥರ ರೇಟ್ಗಳಿಗೆ ಹೋಗಿದ್ದಾವೆ. ಯಾವ ಥರ ವ್ಯಾಪಾರ ಮಾಡ್ತಾರೆ ಅಂದ್ಬಿಟ್ಟು ನೋಡಿ ಒಂದ್ಸಲ. ವ್ಯಾಪಾರ ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಟೈಮ್ 3:45 ಆಗಿತ್ತು. ಇವಾಗ ತೂಕ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಎಲ್ಲ ಹೆಂಗಸರು ಗಂಡಸರು ಎಲ್ಲರೂ ಸೇರಿ ತೂಕನ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ಹುಚ್ಚಿಡ್ಕೊಂಡು ಮೆಂಟ್ಲಾಗ್ಬಿಡ್ಬೇಕಾಗತ್ತೆ. ಯಾಕಂದರೆ ಈಗಾಗಲೇ ಬೆಳಗಿನ ಜಾವ 4 ಗಂಟೆ ಆಗಿದೆ. ನೈಟ್ ಫುಲ್ ನಿದ್ದೆನೇ ಮಾಡಿಲ್ಲ. ನಿಮಗೇನಪ್ಪ ದುಡ್ಡು ಬರುತ್ತೆ ಏನಕ್ಕೆ ಟೆನ್ಷನ್ ಅಂತ ನೀವು ಕೇಳ್ಬೋದು. ಆದರೆ ಈ ಒಂದು ದಿನ ದುಡ್ಡು ಬರೋದಕ್ಕೆ ಹಿಂದಿನ 4 ತಿಂಗಳು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತು. ಅದಕ್ಕೋಸ್ಕರ ರೆಸ್ಪೆಕ್ಟ್ ದ ರೈತರು. ಓಕೆ, ಇದಿಷ್ಟು ನನ್ನ ಡೈಲಿ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ 200K ಮಾಡೋಣ. ಒಂದು ಸ್ಪೆಷಲ್ ವಿಡಿಯೋ ಜೊತೆಗೆ ಸಿಗ್ತೀನಿ 200Kಗೆ. ಓಕೆ, ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು.